ಎಲ್ರಿಗೂ ಬೆಳಗಿನ ಶುಭೋದಯ. ನಾನಿವಾಗ ಬಿ ಟಿ ಸಿನ ಲೈವ್ ಮಾರ್ಕೆಟ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನು ನಡೀತದೆ ಅಂತ ಹೇಳ್ಬಿಟ್ಟು. ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಆಗಿದೆ. ಓಕೆನಾ, ಅಗ್ರೆಸಿವ್ ಸೆಲ್ಲಿಂಗ್ ಆಗಿದೆ. ಮೊಮೆಂಟಮ್ ಸೆಲ್ಲಿಂಗ್ ಸ್ಟ್ರಾಂಗ್ ಆಗಿದೆ. ಈ ಮೊಮೆಂಟಮ್ ಸೆಲ್ಲರ್ಸ್ನ ಬೈಯರ್ಸ್ ಹಿಡಿದಾಕ್ತಾ ಇರಲಿಲ್ಲ. ಓಕೆನಾ, ಇದನ್ನು ಏನನ್ಬೋದು ಅಂದರೆ ಬೇರ್ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿಬೋದು. ಬೇರ್ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿಬೋದು. ಈ ಮೊಮೆಂಟಮ್ಮು ಹಾಲ್ಟಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಂದ ಏನಾದ್ರೂ ಮಾರ್ಕೆಟ್ ಯೂ ಟರ್ನ್ ತೊಗೊಳ್ಳೋವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತದೆ. ಇದೇನಿದೆ ಈ ರೆಡ್ ಕ್ಯಾಂಡಲ್ಲು, ಇದು ಗ್ರೀನ್ ಆಗುವ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತದೆ. ಮೊಮೆಂಟಮ್ ಏನಿತ್ತು ಆ ಮೊಮೆಂಟಮ್ಮು ನೆಕ್ಸ್ಟ್ ಹಾಲ್ಟ್ ಆಗುತ್ತೆ, ಸೆಲ್ಲಿಂಗ್ ಕಡೆ ಬರೋದಿಲ್ಲ, ಹಾಲ್ಟ್ ಆಗುತ್ತೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡ್ನ ನಾವು ಇನಿಷಿಯೇಟಿವ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಎಸ್ ಎಲ್ನ ಮಸ್ಟ್ ಆ್ಯಂಡ್ ಶುಡ್ ಆಗಿ ಎಲ್ಲ ಇಟ್ಕೊಬೋದು ಗೊತ್ತಾ. ಇವಾಗ ಎಂಟ್ರಿನ ತಗೊಂಡು ನಾವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಈ ಪಾಯಿಂಟ್ಗೆ ಎಸ್ ಎಲ್ನ ಇಟ್ಕೊಬೋದು. ಅರ್ಥ ಆಗ್ತದೆಯಾ? ಹಾಗಾದರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಪಾಯಿಂಟಲ್ಲಿ ನೋಡಿ, ಕ್ಯಾಂಡಲ್ ಬಂದು ರೆಡ್ ಇದೆ, ಅದು ಫುಲ್ಲು ನಮಗೆ ಗ್ರೀನ್ ಆಗಿಬಿಡುತ್ತೆ. ಗ್ರೀನ್ ಹೆಂಗಾಗುತ್ತೆ ಅಂತ ಲೈವ್ ಮಾರ್ಕೆಟ್ನಲ್ಲಿ ಅಬ್ಸರ್ವ್ ಮಾಡೋಣ. ತುಂಬ ಸಿಂಪಲ್ ಆಗಿರುತ್ತೆ ಟ್ರೇಡಿಂಗ್ ಟೆಕ್ನಿಕ್ಕು. ಅದನ್ನು ಅರ್ಥ ಮಾಡ್ಕೊಬೇಕಷ್ಟೆ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಏನು ಈ ಮೊಮೆಂಟಮ್ ಟ್ರೇಡಿಂಗ್ ಬಂದಿದೆ, ಈ ಮೊಮೆಂಟಮ್ ಟ್ರೇಡಿಂಗು ಆಲ್ಮೋಸ್ಟ್ ಹಾಲ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಮೊಮೆಂಟಮ್ ಹಾಲ್ಟಿಂಗ್ ಅಂತ ಕರಿತೀವಿ. ಮೊಮೆಂಟಮ್ ಬೇರ್ ಲಿಕ್ವಿಡಿಟಿ ಸ್ವೀಪ್. ಓಕೆನಾ, ಆಲ್ರೆಡಿ ಎಂಟ್ರಿ ಆಲ್ರೆಡಿ ಟ್ರಿಗರ್ ಆಗಿದೆ. ಎಸ್ ಎಲ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇಲ್ಲಿಗಿರುತ್ತೆ. ರೇಷಿಯೋ ಲೆಕ್ಕ ಹಾಕಿದ್ರು 1:2 ಅಂತೂ ಇದ್ದೇ ಇದೆ. ಅಟ್ಲೀಸ್ಟ್ 1:1 ಅನ್ಗೋದು ನಮಗೆ ಈ ಲೆವೆಲ್ಗಂತೂ ಬಂದೇ ಬರುತ್ತೆ. ಓಕೆನಾ, 418 ಪಾಯಿಂಟ್ಸು ನಮಗೆ ಎಸ್ ಎಲ್ ಇರುತ್ತೆ. 418 ಪಾಯಿಂಟ್ ಬಂತಂದರೆ ಅಟ್ಲೀಸ್ಟ್ ಎಕ್ಸಿಟ್ ಆಗ್ಬೋದಲ್ಲ 1:1ಗೆ ಅಲ್ವಾ. 105,500 ಇದೆ. 105,900ಗೆ ಬಂತಂದರೆ ನಿಮ್ಗೇನಾಗುತ್ತೆ, ಇದು ಏನಿದೆ ಇವಾಗ ರೆಡ್ ಕ್ಯಾಂಡಲ್ ಇದೆಯಲ್ಲ, ಇದು ಯಾವ ಥರ ಆಗುತ್ತೆ ಗೊತ್ತಾ? ಸೀಕ್ರೆಟ್ ಇದು, ಯಾರೂ ತಿಳಿಸ್ಕೊಡಲ್ಲ ಇದನ್ನೆಲ್ಲ. ಸೀಕ್ರೆಟ್ ಏನಪ್ಪ ಅಂದರೆ, ಇದೇನು ರೆಡ್ ಕ್ಯಾಂಡಲ್ ಇದೆ ಇಲ್ಲಿ ಓಪನ್ ಆಗಿದೆಯಲ್ಲ, ಓಪನ್ ಆಗಿ ಮೇಲೆ ಹೋಗಿ ಕೆಳಗಡೆ ಬಂದಿದೆ. ಇವಾಗ ಕೆಳಗಡೆ ಯಾವ ಥರ ಬಂದಿದೆ, ಈ ಥರ ಬರ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಪ್ರೈಸ್ ಇಲ್ಲಿಂದ ನೋಡಿ ಇಲ್ಲಿ ಈ ಥರ ಕ್ಲೋಸ್ ಆಗುತ್ತೆ ನಮಗೆ. ನೆಕ್ಸ್ಟ್ ಮಾರ್ಕೆಟಲ್ಲಿ ಈ ಥರ ಕ್ಯಾಂಡಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಈ ಥರ ಬರುತ್ತೆ ಅಂತ ಗೊತ್ತಾಯಿತು ಅಂದ್ರೆ ಈ ಕ್ಯಾಂಡಲ್ ಬಿಗ್ ಪ್ಲೇಯರ್ ಇರ್ತಾರೆ ತಾನೆ. ಬಿಗ್ ಪ್ಲೇಯರ್ಸ್ ಇದ್ಮೇಲೆ ನಾವು ಕೂಡ ಬಿಗ್ ಪ್ಲೇಯರ್ಸ್ ಲೆವೆಲಲ್ಲೇ ಇರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಟ್ರೇಡಿಂಗನ್ನ ಅತ್ಯಂತ ಸುಲಭವಾಗಿ ನಾವು ಮಾಡ್ಕೊಬೇಕು, ಕಷ್ಟಕರವಾಗಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಧ್ಯಯನ ಮಾಡೋದ್ರ ಮುಖಾಂತರ ನಮಗೆ ಅದೆಲ್ಲ ಸುಲಭ ಆಗುತ್ತೆ. ಏನಂತೀರಾ ಅಲ್ವಾ? ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಗೊತ್ತಾಗ್ತದೆ ಅಂದಮೇಲೆ ನಿಮಗೂ ಗೊತ್ತಾಗಬೇಕು ಅಲ್ವಾ? ನಿಮಗೂ ಗೊತ್ತಾಗಬೇಕು, ಗೊತ್ತಾಗೇ ಆಗುತ್ತೆ. ನೋಡೋಣ ಆಗುತ್ತಾ ಇಲ್ವಾ? ಗ್ರೀನ್ ಕ್ಯಾಂಡಲ್ ಬರುತ್ತಾ ಇಲ್ವಾ? ಅದೇ ಕ್ಯಾಂಡಲಲ್ಲಿ ಆಗಬೇಕು. ಇದೇ ಕ್ಯಾಂಡಲಲ್ಲಿ ಆಯ್ತಂದರೆ ಇನ್ನೂ ಪವರ್. ಇದೇ ಕ್ಯಾಂಡಲಲ್ಲಿ ಆಯ್ತಂದರೆ ಟೈಮಿಂಗು ಕೂಡ ಇಂಪಾರ್ಟೆಂಟ್ ಆ ಕ್ಯಾಂಡಲ್ಗೆ. ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ವ, ನಮಗೆ ಈ ಕ್ಯಾಂಡಲಲ್ಲೇ ಗ್ರೀನ್ ಆಗಬೇಕಾಗಿತ್ತು ನೋಡಿ. ಜಸ್ಟ್ ವಾಪಸ್ ಬಂದು ಇವಾಗ ಗ್ರೀನ್ಗೆ ಹೋಗ್ತಾ ಇದೆ. ಆಲ್ಮೋಸ್ಟ್ 256, 256.26
USD ಡಾಲರು. ಇನ್ನೊಂದು ಕರೆಕ್ಟಾಗಿ 200 ಪಾಯಿಂಟ್ ಬಂತಂದರೆ 740 ಟು 840 ಟು 940 ಬಂತಂದರೆ 1:1 ಅಂತೂ ಡನ್ ಆಗುತ್ತೆ. ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಮಾರ್ಕೆಟಲ್ಲಿ ಯಾವಾಗಲೂ ಕಾಯಬೇಕು. SLಲ್ಲಿರುತ್ತೆ, ಕಾಯಬೇಕಾಗತ್ತೆ ನಾವು ತಾಳ್ಮೆಯಿಂದ ಕಾಯ್ದೆ ಹೋದರೆ ಟ್ರೇಡಿಂಗಲ್ಲಿ ಗಲಿಬಿಲಿ ಆಗಿಬಿಡುತ್ತೆ. ಗಲಿಬಿಲಿನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಗಾಬರಿ ಪಡ್ಕೊಳ್ಳೋಕೆ ಹೋಗಬಾರ್ದು. ಒಂದು ಸ್ಟ್ರಾಟಜಿನ ಪರ್ಫೆಕ್ಟಾಗಿ ಇಟ್ಕೊಂಡು ಸ್ಟಡಿ ಮಾಡಬೇಕು. ನೋಡಿ, ಆಲ್ಮೋಸ್ಟ್ ಮೊಮೆಂಟಮ್ ಏನಾಗಿದೆ ಅನ್ನೋದು ಆಲ್ರೆಡಿ ಗೊತ್ತಾಗ್ತದೆ. ಮೊಮೆಂಟಮ್ ಸ್ವೀಪಿಂಗ್ ಎಕ್ಸೋಷನ್ನು ಕೂಡ ಆಗಿದೆ. ಎರಡನೇದು ಸೆಲ್ಲರ್ಸ್ ಮೊಮೆಂಟಮ್ ಕಮಿಟ್ಮೆಂಟ್ ಏನಿತ್ತು, ಆ ಕಮಿಟ್ಮೆಂಟು ತುಂಬಾ ಹಾಲ್ಟ್ ಆಗಿದೆ. ಇಲ್ಲಿ ಸೆಲ್ಲರ್ಸ್ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿಬೋದು. ಸೆಲ್ಲರ್ಸ್ ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರಿಬೋದು ನಾವು ಇದನ್ನು. ಕಂಪ್ಲೀಟಾಗಿ ಹೌದು, 100% ಇದು ಏನಪ್ಪ ಅಂದರೆ ಸೆಲ್ಲರ್ಸ್ ಲಿಕ್ವಿಡಿಟಿ ಟ್ರ್ಯಾಪ್. SLT ಸೆಲ್ಲರ್ಸ್ ಲಿಕ್ವಿಡಿಟಿ ಟ್ರ್ಯಾಪ್ ಆಗಿರೋದ್ರಿಂದ ಪ್ರೈಸ್ ಏನಾಗಬೇಕು, ಮೇಲೇ ಹೋಗ್ಬೇಕಲ್ವ, ಮೇಲೇ ಹೋಗುತ್ತೆ. ಇವೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ಟಡಿ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅಧ್ಯಯನ ಮಾಡಬೇಕು. ಲಾಂಗ್ ರನ್ನಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಲಾಂಗ್ ರನ್ನಲ್ಲಿ ಅಧ್ಯಯನ ಮಾಡ್ತಂದರೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಲು ನೀವೇ ನೋಡ್ತಾ ಇದ್ದೀರಲ್ಲ ಲೈವಲ್ಲಿ, ಈ ಕ್ಯಾಂಡಲ್ ಬಂದು ಇಲ್ಲಿತ್ತು ರೆಡ್, ಕರೆಕ್ಟಾ? ಈ ಪಾಯಿಂಟಲ್ಲಿ ರೆಡ್ ಪೂರ್ತಿ ನಾನೇನಂದೆ ಪ್ರೈಸು, ಆದ್ರೂ ಕೂಡ ಪ್ರೈಸು ಆವಾಗ ಆಲ್ಮೋಸ್ಟ್ ನಿಯರ್ ಟು ದಿ ಗ್ರೀನ್ ಹತ್ರನೇ ಬಂದಿತ್ತು. ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಆಗಲಿಲ್ಲ, ಯಾಕೆಂದರೆ ಹೈಯರ್ ಟೈಮ್ ಫ್ರೇಮ್ ನೋಡ್ತಾ ಇರೋದು. ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಫುಲ್ ರೆಡ್ ಆಗಿಬಿಟ್ಟಿತ್ತು. ಇವಾಗ ನೋಡಿ ಹಂಗೆ ಹೋಗ್ತಾ ಇದೆ. ದಟ್ ಈಸ್ ಎ ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಅದಕ್ಕೆ ಹೇಳೋದು ಅಧ್ಯಯನ ಮಾಡಬೇಕು. ಇವೆಲ್ಲ ತಿಳ್ಕೊಬೇಕಂದ್ರೆ ಈ ಥರ ರೆಡ್ ನೋಡಿ, ಈ ಥರ ಇದ್ದಿದ್ದು ರೆಡ್ ಕ್ಯಾಂಡಲ್ಲು ಗ್ರೀನಿಗೆ ಬರುತ್ತೆ ಅಂತ ಹೇಳಬೇಕು ಅಂದರೆ ಯಾವ ಲೆವೆಲ್ಗೆ ನಾವು ಅನಾಲಿಸಿಸ್ ಮಾಡಿರಬೇಕು, ಕರೆಕ್ಟಾ? ಯಾವ ಪ್ರಮಾಣದಲ್ಲಿ ನಾವು ಅಧ್ಯಯನ ಮಾಡಿರಬೇಕು, ಅಭ್ಯಾಸನ ಮಾಡಿರಬೇಕು. ಆ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿದ್ರೆ ಮಾತ್ರ, ಇಲ್ಲಾಂದರೆ ಆಗೋದಿಲ್ಲ. ಏನೇ ಮಾಡಿದ್ರೂ ಆಗೋದಿಲ್ಲ. ನೋಡೋಣ ಟಾರ್ಗೆಟ್ ರೀಚ್ ಆಗುತ್ತಾ ಇಲ್ವಾ, ವೆಯ್ಟ್ ಮಾಡೋಣ. ನೋಡಿ, ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇರುತ್ತೆ ಮಾರ್ಕೆಟು. ತಾಳ್ಮೆನ ಪರೀಕ್ಷೆ ಮಾಡ್ತಾ ಇರುತ್ತೆ. ಪರೀಕ್ಷೆನಲ್ಲಿ ಗೆದ್ದು ಬರಬೇಕು ನಾವು, ಅರ್ಥ ಆಗ್ತದೆ? ವಿನ್ನಿಂಗ್ ಅಂದರೆ ರಿಸಲ್ಟ್ ಬರೋವರೆಗೂ ಕಾಯಬೇಕು. ತಾಳ್ಮೆ ಮುಖ್ಯ. ಟಫ್ ಇರುತ್ತೆ ಕ್ವಶನ್ ಪೇಪರ್. ಆ ಟಫ್ ಇರೋ ಕ್ವಶನ್ ಪೇಪರ್ಸ್ನೆಲ್ಲ ನಾವು ನಿಧಾನಕ್ಕೆ ತಾಳ್ಮೆಯಿಂದ ನಿಧಾನಕ್ಕೆ ಬಿಡಿಸಿ ಬರೆದ್ರೆ ರಿಸಲ್ಟ್ ಬರುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಆಲ್ರೆಡಿ ಗ್ರೀನ್ ಇತ್ತು, ರೆಡ್ ಬಂದು ಮತ್ತು ಗ್ರೀನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಲ್ವಾ. ತಾಳ್ಮೆಯಿಂದ ಕಾಯೋಣ. ತಾಳ್ಮೆ ಮುಖ್ಯ ಟ್ರೇಡಿಂಗಲ್ಲಿ.
ನೋಡಿ ಇಲ್ಲಿ ಪ್ರತಿಯೊಬ್ಬರೂ ಈ ಕ್ಯಾಂಡಲಲ್ಲಿ ಗ್ರೀನ್ ಕ್ಯಾಂಡಲ್ ಆಗಬೇಕು ಅನ್ಕೊತಾ ಇದೆ, ಆಗಲಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಗ್ರೀನಿಗೆ ಬಂತು, ಗ್ರೀನ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಕ್ಯಾಂಡಲ್ ನಮ್ಮ ಟಾರ್ಗೆಟ್ ಏನಿತ್ತು ಎಷ್ಟು ಸುಲಭವಾಗಿ ರೀಚ್ ಆಯಿತು ನೋಡಿ. ಆಲ್ಮೋಸ್ಟ್ 8 o'clock ಇವಾಗ ಟೈಮ್ ಬಂದು 3:21 ಅಲ್ಲಿಗೆ ಲೆಕ್ಕ ಹಾಕಿ 7 hours 21 minutes ಲೈವ್ ಮಾರ್ಕೆಟ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಈ ಥರ ನಾವು ಲೈವಲ್ಲಿ ಟೆಸ್ಟ್ ಮಾಡಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ನಮಗೆ ತಾಳ್ಮೆ ಇದ್ದರೆ ಮಾತ್ರ ನಮಗೆ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬಂಧುಗಳೇ. BTCನಲ್ಲಿ ಬಿಟ್ಕಾಯಿನಲ್ಲಿ ಜೊತೆಗೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಎರಡನೇದು ಏನು ಆಗ್ತಾಯಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ಯಾವ ಥರ ಟ್ರೇಡ್ನ ಮಾಡಬೇಕು, ಯಾವ ಥರ ಇನಿಷಿಯೇಟಿವ್ ಮಾಡಬೇಕು ಅಂತ ಗೊತ್ತಿರಬೇಕಾಗುತ್ತೆ. ಮೂರನೇದು ಇಲ್ಲಿ ಏನೇನು ಆ್ಯಕ್ಟಿವಿಟಿ ನಡೆದಿದೆ ಅನ್ನೋದನ್ನ ಕೂಡ ತಿಳ್ಕೊಬೇಕಾಗುತ್ತೆ. ಜೊತೆಗೆ ಇಲ್ಲೇನೇನು ನಡೆದಿತ್ತು ಅನ್ನೋದನ್ನ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಸೆಲ್ಲರ್ಸ್ ಮೊಮೆಂಟಮ್ ಏನಿತ್ತು, ಸೆಲ್ಲರ್ಸ್ ಮೊಮೆಂಟಮ್ನ ಕಂಪ್ಲೀಟಾಗಿ ಆ ಸೆಲ್ಲಿಂಗ್ ಮೊಮೆಂಟಮ್ ಏನು ಲಿಕ್ವಿಡಿಟಿ ಇತ್ತು ಅದನ್ನು ಬೈಯರ್ಸ್ ಗ್ರ್ಯಾಬ್ ಮಾಡಿದ್ದಾರೆ, ಆಪರ್ಚುನಿಟಿಯಾಗಿ ತೊಗೊಂಡಿದ್ದಾರೆ. ಕಂಪ್ಲೀಟಾಗಿ ಆಪರ್ಚುನಿಟಿನ ತೊಗೊಂಡು ಕಂಪ್ಲೀಟಾಗಿ ಟಾರ್ಗೆಟ್ನ ರೀಚ್ ಮಾಡ್ಕೊಂಡಿದ್ದಾರೆ. ಈ ಥರ ದೊಡ್ಡ ಕ್ಯಾಂಡಲ್ಲು ಫಾರ್ಮ್ ಆಗುತ್ತೆ ಅಂತ ಈ ಕ್ಯಾಂಡಲ್ ಬರಬೇಕಾದ್ರೆ ರೆಡ್ ಕ್ಯಾಂಡಲ್ ಇತ್ತು. ಇಲ್ಲೆಲ್ಲ ನೀವು ನೋಡಿದ್ದೀರಲ್ಲ, ಹಿಂದಕ್ಕೆ ಹೋಗಿ ನೋಡಿ ವಿಡಿಯೋನ, ಇಷ್ಟು ದೊಡ್ಡದಾಗಿತ್ತು ರೆಡ್ ಕ್ಯಾಂಡಲ್. ಆವಾಗಲೇ ಹೇಳಿದ್ದೀವಿ ಅಂದರೆ ಯಾವ ಲೆವೆಲ್ಗೆ ಅನಾಲಿಸಿಸ್ ಮಾಡಿರಬೇಡ, ಯೋಚನೆ ಮಾಡಿ. ಜೊತೆಗೆ ಟಾರ್ಗೆಟನ್ನು ಕೂಡ ಇಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ವಿ, ಕರೆಕ್ಟಾ? ಅದಕ್ಕಿಂತ ಇನ್ನೂ ಕೂಡ ಜಾಸ್ತಿನೇ ಹೋಗಿದೆ. ಅಲ್ಲಿಗೆ 1286 ಪಾಯಿಂಟ್ ಮೂವ್ ಆಗಿದೆ. 1286 ಪಾಯಿಂಟ್ 1:3 ನಿಯರ್ ಟು ದಿ 1:3 ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 1:3 ಆಲ್ರೆಡಿ ಟಾರ್ಗೆಟು ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇದೆ, ಯಾವ ಥರ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಮತ್ತೆ ರೀಕ್ಯಾಪ್ ಮಾಡ್ಕೊಳ್ಳಿ. ಯಾವ ಥರ ಇಲ್ಲಿ ಮೂಮೆಂಟಮ್ಮು, ಇಲ್ಲಿ ಯಾರು ಕಮಿಟ್ ಆಗಿದ್ರು ಆ ಕಮಿಟ್ಮೆಂಟ್ ಏನಾಗಿದೆ ಅನ್ನೋದನ್ನು ಯೋಚನೆ ಮಾಡಿ ಈ ಕಮಿಟ್ಮೆಂಟು ಕಂಪ್ಲೀಟಾಗಿ ಬೈಯರ್ಸ್ ಮುಖಾಂತರ, ಬಿಗ್ ಪ್ಲೇಯರ್ಸ್ ಮುಖಾಂತರ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಯಂತ್ರಣ ಕಳ್ಕೊಂಡಿದೆ. ತಂತ್ರಗಾರಿಕೆಯ ಮುಖಾಂತರ ನಾವು ಅಂದರೆ ಯಾರು, ಬೈಯರ್ಸು ಪ್ರೈಸನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಬಿಗ್ ಪ್ಲೇಯರು ತಂತ್ರಗಾರಿಕೆನ ಉಪಯೋಗಿಸಿ ಇವರೆಲ್ಲರನ್ನೂ ಹಿಡಿದಿಟ್ಕೊಂಡಾದಮೇಲೆ ಈ ಒಂದು ರಿಸಲ್ಟ್ ಬಂದಿದೆ. ಅರ್ಥ ಆಯ್ತಲ್ಲ? ಈ ಒಂದು ಟ್ರೆಂಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.